ತಂಗಿ ಭೂಮಿಕಾ ಏನು ಮಾಡ್ತೀರಿ ಅಮ್ಮ? ಅಣ್ಣ, ಇವತ್ತು ವಾಲ್ಮೀಕಿ ಜಯಂತಿ ಅಲ್ವಾ, ಅದಕ್ಕೆ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೆ. ಈ ವಾಲ್ಮೀಕಿ ಜಯಂತಿ ಬಂದಿತ್ತೆ ಅಂದರೆ ನಮಗೆ ಒಂದು ಕಡೆಗೆ ಸಂತೋಷ, ನಿನ್ನ ಒಂದು ಕಡೆಗೆ ದುಃಖ. ಈ ವಾಲ್ಮೀಕಿ ಜಯಂತಿ ದಿನವೇ ನನ್ನ ತಂದೆ ನನ್ನ ಚಿಕ್ಕಪ್ಪನ ಕೊಂದ ಸಾಕ್ಷಿ ಇಲ್ಲದ ಎತ್ತಾಕ್ಷಿ ದಕ್ಷಿಕೊಂಡರು ಈಗಿನ ದುಷ್ಟ ಸಾಹುಕಾರರು. ಆ ದುಷ್ಟರ ದಪ್ಪನಾದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ತಂಗಿ, ಲಕ್ಷ್ಮಣನಿಲ್ಲವೇ ಮನೆಯಲ್ಲಿ? ಇಲ್ಲ ಅಣ್ಣ, ಹೊರಗಡೆ ಹೋಗಿದ್ದಾರೆ. ಯಾಕಮ್ಮ ತಂಗಿ, ಈ ನಿನ್ನ ಕಣ್ಣಲ್ಲಿ ನೀರು, ಈ ನೀರಿಗೆ ಕಾರಣವೇನು ತಂಗಿ? ಅಣ್ಣ, ನನ್ನ ತಂದೆ ತಾಯಿಗಳ ನೆನಪಾಯ್ತು ಅಷ್ಟೇ ಅಣ್ಣ. ಹುಚ್ಚಮ್ಮ, ಸತ್ತೋದ ತಂದೆ ತಾಯಿಗಳ ನೆನಪಾಯಿತೆಂದು ಈ ರೀತಿ ಹಬ್ಬದ ದಿನ ಕಣ್ಣೀರು ಸುರಿಸುತ್ತಾ ನಿಂತರೆ ಈಗಿನ ಅಣ್ಣ ವೀರಪ್ಪ ನಾಯಕನ ಕರಳು ಕಿತ್ತಿ ಹೊರಗೆ ಬರುತ್ತಮ್ಮ. ನೋಡು ತಂಗಿ, ತಂದೆ ತಾಯಿಗಳು ನೆನಪಾಯಿತೆಂದು ಮನಸ್ಸಿಗೆ ನೋವು ತಂದುಕೋಬೇಡ. ತಂದೆ ತಾಯಿಗಳಂತೆ ನಾನು ನಿನ್ನನ್ನು ಓದಿಸಿ ಬೆಳೆಸಲಿಲ್ಲವೇ? ಅಣ್ಣ, ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸುವನ್ನ ನನ್ನೆದುರು ಸಿಕ್ಕಿರುವಾಗ ಅದು ನನ್ನ ಭಾಗ್ಯವಲ್ಲ, ನನ್ನ ಭಾಗ್ಯ. ಯಾಕೆ ತಂಗಿ? ನನ್ನ ತಂದೆ ತಾಯಿಗಳನ್ನು ಮರೆಯಲು ಹೇಗೆ ಸಾಧ್ಯ ಅಂತ ಅಲ್ಲ. ಯಾಕೆ ತಂಗಿ, ಈ ಮನೆಯಲ್ಲಿ ನಾನು ನಿನಗೇನಾದರೂ ಕಡಿಮೆ ಮಾಡಿರುವೇನಮ್ಮ? ಹಾಗೇನಿದ್ದರೂ ಹೇಳು ತಂಗಿ. ಈ ಮನೆಯಲ್ಲಿ ನನಗೇನು ಕಡಿಮೆ ಆಗಿದೆ ಅಣ್ಣ. ದೇವರಂತ ವೀರಪ್ಪ ನಾಯಕ ಅಣ್ಣ, ದೇವತಾ ಪುರುಷನಂತ ಲಕ್ಷ್ಮಣ ಅಣ್ಣ, ಶ್ರೀರಾಮನಂತ ನನ್ನ ಸೋದರ ಮಾವ ವೀರ ಮದಕರಿ ನನ್ನ ಕೈ ಹಿಡಿಯಲು ಇರುವಾಗ ಇದಕ್ಕಿಂತ ನನಗಿನ್ನೇನು ಬೇಕಣ್ಣ, ಇದಕ್ಕಿಂತ ನನಗಿನ್ನೇನು ಬೇಕು ಅಂತ. ನೋಡು ತಂಗಿ, ನಿನಗೇನಾದರೂ ಹುಡಲು ತಿನ್ನಲು ಕಡಿಮೆ ಆದರೆ ಹಂಜದೆ ಹೊಲಕದೆ ಹಿರಿಯಣ್ಣನಾದ ನನಗೆ ಹೇಳು, ನಾನು ತಂದು ಕೊಡುತ್ತೇನೆ. ನೀನು ಯಾವತ್ತು ಕಣ್ಣೀರು ಸುರಿಸಬಾರದು. ಯಾವಾಗಲೂ ಮಿನುಗುವ ತಾರೆಯಂತೆ ನಗನಗತ ಇರಬೇಕೆನ್ನುವುದೇ ನನ್ನ ಎತ್ತವರ ಆಸೆ. ಹಾಗಾದ್ರೆ ನನ್ನದೊಂದು ಮಾತು ನಡೆಸಿಕೊಡ್ತೀನಲ್ಲ? ಒಂದೇ ಯಾಕೆ ತಂಗಿ, 10 ಕೇಳು, ಖಂಡಿತ ನಡೆಸಿಕೊಡ್ತೇನೆ. ಅಣ್ಣ, ನೀನು ಮದುವೆ ಮಾಡಿಕೊಂಡು ಈ ಮನೆಗೆ ಅತ್ತಿಗೆ ಎಂಬ ಮಹಾಲಕ್ಷ್ಮಿಯನ್ನು ತಂದು ಬಿಡೋಣ, ತಂದು ಬಿಡು ನೀನು. ಚೌಸಮ್ಮ ತಂಗಿ, ಈ ನಿನ್ನ ಅಣ್ಣನನ್ನು ದಿನದ ನನ್ನ ಆಶೆಯಂತೆ ನಮ್ಮೂರಿನಲ್ಲಿ ವಾಲ್ಮೀಕಿ ಮಂದಿರ ಕಟ್ಟಿಸಿದ ಮೇಲೆನೆ ಈ ನಿನ್ನ ಅಣ್ಣ ವೀರಪ್ಪ ನಾಯಕನ ಮದುವೆ. ಅಲ್ಲಿಯವರೆಗೆ ನನಗೆ ಮದುವೆ ಬೇಡ ತಂಗಿ, ಬೇಡ. ಅಣ್ಣ, ಹಾಗಾದ್ರೆ ಲಕ್ಷ್ಮಣ ಅಣ್ಣನ ಅದು ಮದುವೆ ಮಾಡು ನೀನು. ಸೋದರ ಲಕ್ಷ್ಮಣನ ಮೇಲೆ ನನಗೆ ಕಾಳಜಿ ಇಲ್ಲವೆಂದು ತಿಳಿದಿರುವೆಯಾ? ನನ್ನ ತಮ್ಮ ಲಕ್ಷ್ಮಣನ ಬರಲಿ, ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಅಣ್ಣ ತಂಗಿ ಕೂಡಿ ಏನೋ ಪ್ಲಾನ್ ಹಾಕಿದ್ರಿ, ನಿಮ್ಮ ಪ್ಲಾನ್ ಏನಮ್ಮ ಅದು? ಬಾತಮ್ಮ ಲಕ್ಷ್ಮಣ, ನಿನ್ನ ಬಗ್ಗೆನೇ ವಿಚಾರ ಮಾಡುತ್ತಿರುವುದು. ಮಾಮ, ಏನದು ಲಕ್ಷ್ಮಣನ ಬಗ್ಗೆ ವಿಚಾರ ಮಾಡ್ತಿರುವುದು? ಮಾವ, ಲಕ್ಷ್ಮಣ ಅಣ್ಣನ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ತಂಗಿ, ನನ್ನ ಮದುವೆ ಬಗ್ಗೆ ಅವಸರಮ್ಮ ನಿನಗೆ? ಯಾಕೆಂದ್ರೆ ಈ ವರ್ಷ ಹೊಲ ತಗೊಂಡದ್ದು ಸಾಲನ ಇರ್ದಿಲ್ಲ, ಹೊಲಕ್ಕೆ ಗೊಬ್ಬರ ಹಾಕಿದ್ದು ಸಾಲನ ತೀರಿಲ್ಲ. ಅದೆಲ್ಲ ಮುಟ್ಟಿದ ಬೇಕ ನಾನು ಮದುವೆ ಮಾಡಿಕೊಳ್ತೀನಮ್ಮ ತಂಗಿ. ಹಾಗಾದರೆ ತಂಗಿ ಭೂಮಿಗಳೊಂದಿಗೆ ಸಲ ಮದಕರಿ ಮದುವೆ ಮಾಡಿದರಾಯಿತು. ಇದಕ್ಕೆ ನಿನ್ನ ಉತ್ತರವೇನು ಮದಕರಿ? ಮಾಮ, ಸಿಇಟಿ ಮುಗಿಸಿದ ನನಗೆ ಯಾವುದಾದರೂ ಒಂದು ಉದ್ಯೋಗ ದೊರಕಿದ ಮೇಲೆ ನಾನು ಮದುವೆ ಮಾಡಿಕೊಂಡು ಭೂಮಿಗಳೊಂದಿಗೆ ಬಾಳು ಸಾಗಿಸಬೇಕನ್ನೋದೇ ನನ್ನ ಆಸೆ. ನಿಮ್ಮೆಲ್ಲರ ಇಚ್ಛೆಯಂತೆ ಆಗಲಿ. ಮದಕರಿ, ನಿನಗೊಂದು ಕಾಗದ ಬಂದಿದೆ, ತೆಗೆದುಕೊಪ್ಪ. ಮದಕರಿ, ಯಾವೂರಿಂದ ಬಂದಿತ್ತಪ್ಪ ಕಾಗದ? ಮಾಮ, ಸರ್ಕಾರದಿಂದ ಬಂದಿದೆ. ಮದಕರಿ, ಸರ್ಕಾರದವರು ಏನು ಬರೆದು ಕಳಿಸಿದ್ದೀರಪ್ಪ ಕಾಗದ ಪತ್ರದಲ್ಲಿ? ನಾವು ವಾಲ್ಮೀಕಿ ಮಂದಿರ ಕಟ್ಟಿಸಬೇಕೆಂದಿರುವ ನಮ್ಮ ಊರ ಮುಂದಿನ ಜಾಗದಲ್ಲಿ ವಾಲ್ಮೀಕಿ ಮಂದಿರ ಕಟ್ಟಲು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಮಾಮ, ಪರ್ಮಿಷನ್ ಕೊಟ್ಟಿದೆ. ಸಂತೋಷವಾಯಿತು ಮದಕರಿ, ನನಗೆ ತುಂಬಾ ಸಂತೋಷವಾಯಿತು. ಸಂತೋಷವಾಯ್ತು ಮಾವ, ತುಂಬಾ ಸಂತೋಷವಾಯ್ತು ನಮ್ಗೆ. ಅಣ್ಣ ತಂಗಿರಿಗಿಂತ ನನಗೆ ಜಾಸ್ತಿ ಖುಷಿ ಆಯ್ತಮ್ಮ. ನಿಮ್ಮೆಲ್ಲರಿಗೂ ಸಂತೋಷವಾಗಿದೆ.
ನನಗೆ ಸಂಕಟವಾಗಿ ಅಸಂತೋಷವಾಗುತ್ತದೆ. ಯಾಕೆ ಮದಕರಿ, ನಾವು ವಾಲ್ಮೀಕಿ ಮಂದಿರ ಕಟ್ಸೋದು ನಿಮ್ಗೆ ಇಷ್ಟವಿಲ್ಲ ತಾನೆ? ಲಕ್ಷ್ಮಣ, ಇಷ್ಟವಿಲ್ಲವೆಂದು ಯಾವ ಬಾಯಿಂದ ಹೇಳಲಿ? ಈಗಿನ ಕಾಲದಲ್ಲಿ ಕಡಿಮೆ ಎಂದರೂ 20-30 ಲಕ್ಷ ಹಣ ಬೇಕೇ ಬೇಕು. ಹಾ, 20-30 ಲಕ್ಷ ಹಣ ಬೇಕೇ ಬೇಕಾ? ಈಗಾಗಲೇ ವಲಯದ ಸಾಲವೇ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಇಂಥ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರುವುದಪ್ಪ, ಎಲ್ಲಿಂದ ತರುವುದು? ಅದಕ್ಕೆ ಚಿಂತಿಸುವೆ ಅಣ್ಣ. ನಿನ್ನ ತಮ್ಮ ಗಂಡುಗಲಿ ಸಿಂಧೂರ ಲಕ್ಷ್ಮಣ ಅಂತೆ ಇನ್ನು ಜೀವಂತ ಆಗಿರುವಾಗ ನಿನಗ್ಯಾಕೆ ಹಣ ವಾಲ್ಮೀಕಿ ಮಂದಿರ ಕಟ್ಸೋದು ಚಿಂತೆ? ನಮ್ಮೂರಿನ ಎಲ್ಲರ ಜನರ ಸಹಾಯ ತೆಗೆದುಕೊಂಡು ನಾವು ವಾಲ್ಮೀಕಿ ಮಂದಿರ ಕಟ್ಸೋದು ಸತ್ಯ ಅಣ್ಣ, ಸತ್ಯ. ಈ ಸಮಯದಲ್ಲಿ ನನಗೇನು ಮಾಡಬೇಕೆನ್ನುವುದೇ ತಿಳಿಯದಾಗಿದೆ. ವಾಲ್ಮೀಕಿ ಮಂದಿರ ಕಟ್ಟಿಸೋ ಸಲುವಾಗಿ ನೀವೇಕೆ ಇಷ್ಟು ತ್ರಾಸ ಮಾಡಿಕೊಳ್ತೀರಿ ಮಾವ? ನೀವು ತೊಂದರೆ ತೆಗೆದುಕೊಂಡು ವಾಲ್ಮೀಕಿ ಮಂದಿರ ಕಟ್ಟಿಸಿದರೆ ಪ್ರಯೋಜನವಿಲ್ಲ ಮಾಮ, ಪ್ರಯೋಜನವಿಲ್ಲ. ಮಾವ, ನಮ್ಮಂತ ಬಡವರಿಗೆ ಕಷ್ಟ ಕಾರ್ಪಣ್ಯಗಳು ಬರುವುದು ಸಹಜ. ಆದ್ರೆ ಆ ದೇವರು ಎಲ್ಲದಕ್ಕೂ ಒಂದು ದಯೆ ತೋರುತ್ತಾನೆ, ದಾರಿಯನ್ನು ತೋರಿಸುತ್ತಾನೆ. ಮಾವ, ಇವತ್ತು ವಾಲ್ಮೀಕಿ ಜಯಂತಿ. ಆ ಮಹರ್ಷಿ ಹತ್ರ ಹೋಗಿ ಭಕ್ತಿಯಿಂದ ಬೇಡಿಕೊಂಡು ಹಾಡಿ ಕುಣಿಯೋಣ ನಾವು. ಎಲ್ಲರೂ ಸರಿ ಊಟ ಮಾಡಿದ್ರಂತೆ. ನಡೀತಂಗಿ ಒಳಗಡೆ ಹೋಗೋಣ. ಬದ್ದರಿಗೆ ಹರಿಸಿ ದಾನನ ಕೊಂಡರಿಗೆ ದಾನ ಮಾಡಿ ಮಹಾರಾಜನಂಗ ಮೆರೆದ್ರೆ ನಿನ್ನ ಪಾಲಿಗೆ ಸಿಂಹದ ಸಿಡಿದು ಬರೆದಾಗಿ ಬಂದ ನಿನ್ನ ಸೊಕ್ಕನ್ನ ಅಡಗಿಸಿ ಬಿಸಿ ರಕ್ತದ ಹೋಗಲಾಡಿ ನನ್ನ ತಂದೆ ತಾಯಿ ತಮ್ಮಂದಿರನ್ನ ಕೊಲೆ ಮಾಡಿದ. ಆ ಕೊಲೆಗಾರರಿಂದ ಪತ್ತೆದಿದ್ರು ಅವನನ್ನು ಮಾಂಸಗಂಡ ಹತ್ತಿರ ತೆಗೆದು ಅವನನ್ನು ಕೊಕ್ಕಿ ಕೊಕ್ಕಿ ತಿಂದು ಬೇಗದಿದ್ದರೆ ಟೈಗರ್ ವರದ ನಾಯಕನೇ. ಹೇ ಮಿಸ್ಟರ್, ಎದುರಿಗೆ ಈ ಶ್ರೀಮಂತ ದೀಪಿಕಾ ಬರೋದು ಕಣ್ಣಿಗೆ ಕಾಣಿಸೋದಿಲ್ವೇನೋ? ದಾರಿ ಬಿಟ್ಟು ನಿಲ್ಲು.
ಮೈಂಡೆಡ್ ಮೈಂಡೆಡ್ ಯಾರು ಇಲ್ಲವ ಈ ದಟ್ಟವಾದ ಕಾಡಿನಲ್ಲಿ ಒಬ್ಬಂಟಿಯಾಗಿ ಸಿಕ್ಕ ಮನ ಬಂದಂತೆ ಮಾತನಾಡುವ ನಿನ್ನಂತ ಚಂಬದ ಹೆಣ್ಣಿಗೆ ದಾರಿ ಬಿಟ್ಟ ಈ ವರ್ಗ ಕೈಲಾಗದ ಗಂಡಸು ಎನ್ನುತ್ತಾರೆ ಈ ಜಗದ ಜನ. ಏ ಮಿಸ್ಟರ್ ವರ್ದ, ಸಾಮೂಪಾಯವಾಗಿ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲಂದ್ರೆ ಇದೇ ನನ್ನ ಕೈಯಿಂದ ಹೊಡೆದು ಬುದ್ಧಿ ಕಲಿಸಬೇಕಾದಿತ್ತು. ಎಚ್ಚರ ಎತ್ತರ ನನಗೆ ಎತ್ತರ ಹುಚ್ಚಿದೆ. ಕೈಗೆ ಬಳೆ ಕೊಟ್ಟ ಹೆಣ್ಣಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರ ಇನ್ನ ಮೀಸಿ ಹೊತ್ತ ಗಂಡಸ ನನಗೆ ತಿರುಗಾಡ. ಏ ಕಂಡ ನಿನ್ನಂತ ಹುಡುಗರಿಗೆ ಐ ಲವ್ ಯು ಅಂತ ಹೇಳಿ ಮುದ್ದು ಕೊಡೋದಕ್ಕೆ ನಾನೇನು ವೇಷ ಹೆಣ್ಣಲ್ಲ, ಮಾನವಂತರ ಮನೆ ಮಗಳು, ಮರ್ಯಾದೋಸನ ತಂಗಿ, ಮೇಲಾಗಿ ನಾನೊಬ್ಬಳ ದೊಡ್ಡ ಮನೆ ಹುಡುಗಿ. ದೊಡ್ಡ ಮನೆ ಹುಡುಗಿ ಕೇಳು ಕೇಳು ದೇವಿಕಾ, ಈ ನಿನ್ನ ಸಮಾಜದ ದೊಡ್ಡ ಮನೆ ಹುಡುಗಿಯರ ಸೇಗನ್ನ ಹಗಲು ಹೊತ್ತಿನಾಗ ಹಣ್ಣ ತಂಗಿಯರಾಗ ತಿರುಗಿ ರಾತ್ರಿ ಆದ್ರ ಲವರ್ಸ್ ಆಗಿ ಮಲಗುವ 18 ವರ್ಷದ ದೊಡ್ಡ ಮನೆ ಹುಡುಗಿಯರು ಎಷ್ಟಿಲ್ಲ ಈ ನಿನ್ನ ಸಮಾಜದಾಗ. ನನಗ ಗುಡ್ ಬಂದ ದೇವಿಕಳ ಕೈ ಬಿಟ್ಟು ಮಾತಾಡೋ ಕತ್ತೆ. ಮುಂದಿಟ್ಟು ನಿನ್ನ ಮುಟ್ಟಲು ಬಂದಿದೆ, ಆದ್ರೆ ಕಾಲಲ್ಲಿರುವ ಹೊಳಕು ಚಪ್ಪಲಿಂದ ಮಾತಾಡ್ತೀರಿ. ಚಪ್ಪು ನೆಡ್ಸ್ಕೊಟ್ರು ಈ ವರ್ಗ ನಾಯಕ ಚಪ್ಪಲಿ ತೋರಿಸಿದೆ ಬಂದ ಸುಳೆ ಮುಗಿಯಿತು ನಿನ್ನ ಶೀಲದ ಕತೆ. ಋಷಿಗಳೇ, ದಯವಿಟ್ಟು ನನ್ನ ಕಾಪಾಡಿ ಋಷಿಗಳೇ. ಜೈ ಶ್ರೀರಾಮ್. ಜೈ ಶ್ರೀ ಮಾರಡಿಗಿ ಮಾರುತೇಶ್ವರ ಮೂರನಾಳ ಅಖಂಡೇಶ್ವರ. ಜೈ ಶ್ರೀ ಗುರುವೇ ನಮಃ. ಜೈ ಶ್ರೀ ವಾಲ್ಮೀಕಿ ಋಷಿಯಾಯ ನಮಃ. ನನಗೆ ಬಂದ ಕೋಪ ಸಮಯದಾಗ ನನ್ನನ್ನು ತಡೆಯದ ಯಾರಿಂದಲೂ ಸಾಧ್ಯನ ಇಲ್ಲ. ನಿಲ್ಲು ಮಗು ನಿಲ್ಲು. ನನ್ನನ್ನು ತಡೆಯುತ್ತಾರು ಅಜ್ಞಾನದಿಂದ ತಪ್ಪು ದಾರಿ ತುಳಿಯುತ್ತಿರುವ ನಿನ್ನನ್ನು ಸುಜ್ಞಾನದ ದಾರಿಗೆ ತರಲು ಬಂದಿರುವ ಋಷಿಮುನಿಗಳು ನಾವು. ನೀವು ಋಷಿ ಮುನಿಗಳಾದ್ರೇನ, ಸಾಧು ಸಂತರಾದ್ರೇನ, ಶ್ರೀಮಂತಿಗೆ ಸಚ್ಚಿನಿಂದ ಚಪ್ಪಲಿ ತೋರಿಸ ಈ ಹೆಣ್ಣಿಗೆ ಬುದ್ಧಿ ಕಲಿಸದೆ ನಾನು ಬಿಡುವುದಿಲ್ಲ. ಇವಳ ಶೀಲ ಹಣ ಹಾದಗಳೇನ
ಇಂಥ ಜಂಬದನಿಗೆ ಬುದ್ಧಿ ಬರೋಣ. ವರದ ನಿಲ್ಲಿಸು ನಿನ್ನ ಈ ಏಷ ಕೃತ್ಯವನ್ನು. ಈ ಊರಿನ ಜನರು ನಿನ್ನನ್ನು ಕಲಿಯುಗದ ಕರುಣಾಮಯಿ ಎಂದು ಪೂಜಿಸುತ್ತಾರೆ. ಸಿಟ್ಟಿನ ಆವೇಶದಲ್ಲಿ ಈ ಹೆಣ್ಣು ಬಾಲೆಯ ಬಾಳು ಹಾಳು ಮಾಡಬೇಕು. ಈ ಊರಿನ ಜನರಿಂದ ಕೆಟ್ಟವನೆಂದು ನಿಂದೆಯ ನುಡಿಯನ್ನಾಡಿಸಿಕೊಳ್ಳಬೇಡ. ನೂರಾರು ಜನರ ಮನ ಮೆಚ್ಚುವಂತ ದೇಶ ಸುಧಾರಕ ಕೆಲಸ ಮಾಡಿ ನಿಜವಾಗಿಯೂ ನೀನು ಕೆರಳಿದ ವೀರ ಕೇಸರಿ ವಾಲ್ಮೀಕಿ ಹುಲಿ ಎನಿಸಿಕೊ. ಇಂದಿನಿಂದ ನೀನು ವಾಲ್ಮೀಕಿ ಹುಲಿಯಾಗಿ ಬಾಳು ಈ ಜಗದಲ್ಲಿ. ನಾನಿನ್ನು ಬರುವೆ. ಹೌದು, ಋಷಿಮುನಿಗಳು ಹೇಳಿದಾಗಿ ನಾನು ತಪ್ಪು ದಾರಿ ಹಿಡಿತಿದ್ದೇನೆ. ನನಗೆ ಬಂದ ಕೋಪದ ಸಮಯದಾಗ ನಾನು ಅಜ್ಞಾನದ ದಾರಿ ಹಿಡಿತಿದ್ದೇನೆ. ಋಷಿಗಳು ಹೇಳಿದಂಗ ಇಂದಿನಿಂದ ಈ ವರದ ನಾಯಕ ವಾಲ್ಮೀಕಿ ಹುಲಿ. ಬೇಕಂದ್ರೆ ಅಣ್ಣ ಅಣ್ಣ ಬಾಳಣ್ಣ ರೇ ಬಾಳಣ್ಣ, ದಾರಾಕ್ಷಿ ಸೇಬಣ್ಣ ಎಲ್ಲ ತಗೊಂಬಂದ್ರೆ ಬೇಗ ಬರ್ರಿ ಬೇಗ ಬರ್ರಿ. ಅಲ್ರಿ ಆ ದೇವ್ರ 40 ಹಣ್ಣು ಬರ್ದಾಗ ಲವ್ವನ 2 ಅಕ್ಷರನ ಬರ್ದನಿಲ್ಲ ಅಂತೀನಿ. ಎಲ್ಲ ಹುಡುಗಿಯರು ಬರ್ತಾರ, ನನ್ನ ರೇಮಿಸಿ ನನ್ನ ಪುಟ್ಟ ಹಣ್ಣು ಖಾಲಿ ಮಾಡ್ಬೇಕಾರ. ಇವತ್ತು ಅಮಾಸಿ ಮಗಳ ರಾಧಿಕೆ ಬರ್ಲಿ, ಈ ಅವರಾತ್ರಿ ಲವ್ ಮಾಡಿ ಮದುವೆ ಮಾಡ್ಕೊಂತಾಳೆಲ್ಲ ಕೇಳೇ ಬಿಡ್ತೀನಿ. ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ, ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ, ನೀರ ತರಿಸಿದಿ ನನ್ನಾಗ ನನ್ನ ಗೆಳೆಯ, ನಿನ ಬರತಂದ. ನನ್ನ ವ್ಯಾಪಾರ ಮಸ್ತ್ ನಡೆದ್ರಿ, ಅದಕ್ಕ ಹಣ್ಣು ಮಾರಿ ಲಾಭದಾಗ ನಿನ್ನ ಕರ್ಕೊಂಡು ಹೋಗಿ ನಮ್ಮೂರ್ ಧ್ರುವಂ ಜಾತ್ರೆ ನೋಡ್ಬೇಕಂತ ರೆಡಿ ಆಗಿದ್ನ. ನೀನು ನನ್ನ ನಾಜುಕ್ಕ ನಾರಿ. ಯಾಕ್ಲೇ ಅವ್ರತ್ರಿ ಯಾಕ ಮೈಯಾಗ ಹೆಂಗೈತಿ? ನಾನು ಮಡಿಲಿ ದೇವ್ರಿಗೆ ನೀರ್ ತರಕೊಂಡೀನಿ. ನನಗೇನಾರ ಮಾತಾಡಿದೆ ಅಂದ್ರೆ ಸುಟ್ಕೊಂಡು ಸತ್ತೋಕಿ. ಸರಿ ಸರಿ ದಾರಿ ಬಿಡೆ. ನಿಲ್ಲು ರಾಧಿಕಾ ನಿಲ್ಲು. ಗಡಿಬಿಡಿಯಾಗಿ ಅವಸರ ಮಾಡಿ ದೇವ್ರಿಗೆ ಹೋಗಿ ನನ್ನಂತ ಒಳ್ಳೆಯವ್ರನ್ನ ಕಳ್ಕೋಬೇಡ. ನೀ ಮನಸ್ಸು ಮಾಡಿ ಹಣ್ಣು ಮಾರ ಅವರಾತ್ರಿಗೆ ನಿನ್ನ ಆಳಿಲ್ಲ ಅಂತ ಹೃದಯ ಕೊಟ್ಟು ನೋಡು, ಅದ್ರ ಮಜಾ. ನನ್ನ ಹೃದಯ ನಿನ್ನ ಕೈಯಾಗ ಕೊಡಬೇಕಂದ್ರ ನೀ ಎಂತ ದೀಡ್ ಪಂಡಿತಿಂದ ನಾನು ನಿನ್ನ ಪರೀಕ್ಷೆ ಮಾಡಬೇಕು. ಏನು ಪ್ರಶ್ನೆ ಕೇಳ್ತಿ ಕೇಳು, ಪಟ್ನ ಉತ್ತರ ಹೇಳ್ಬಿಡ್ತೀನಿ. ಕೇಳಿ ಹಂಗಂದ್ರ ಹಾ ಕೇಳು. ವಾರ ಇಲ್ಲ ದಿನ ಕಳೆದ್ರ ಸಾಯ್ತಾರ. ಮತ್ತ ಕಾಲಿಲ್ಲದೆ ಅತಿ ವೇಗವಾಗಿ ಓಡೋ ಪ್ರಾಣಿ ಯಾವುದು? ಎಲ್ಲ ವಿಚಾರ ಮಾಡಿ ಹೇಳ್ತಿರ. ನಾ ಪಟಕ್ನ ಹೋಗಿ ನೀರ್ ತುಂಬ್ಕೊಂಡು ಬರ್ತೀನಿ ಅಂತ. ಎಲ್ಲ ಇವಳು ಗಿಟ್ಟಿ ಹೆಂಗ್ಸ ನಾನ ಅನ್ನೋರು ತಲೆ ಮೇಲೆ ಕೈ ಆಡಿಸಿ ಬರೋ ಮಗ ನನಗ ತಿಳಿದಂಗೆ ಹೇಳಿ ಹೋದಲ್ಲಿ ಈ ರಾಧಿಕಾ. ವಾರಿಲ್ಲ ದಿನ ಕಡಿದ್ರ ಅದು ಹುಳ ಇಲ್ಲದ ಪ್ರಾಣಿ, ಮತ್ತು ಕಾಲಿಲ್ಲ ನಡೆ ಹುಳ ಯಾವ್ದಾಗಿರ್ಬೋದು ಅಂತೀನಿ. ಏನಪ್ಪಾ ದಡ್ಡ ಎಲ್ಲ ತಿಳಿತನ ಗಿಡ್ಡ? ಏನ್ ತಿಳಿಯೋದು ನೀನು ಹೇಳಿಬಿಡು. ದಡ್ಡ ಅಂತ ಒಪ್ಕೊಂತೀವದಿಲ್ಲ? ನಾ ದೊಡ್ಡ ಅಂತ ಒಪ್ಕೊಂತ ಹೇಳ. ಹಾ ಹೇಳು. ವಾರ ಇಲ್ಲ ದಿನ ಕಳೆದ್ರ ಮನುಷ್ಯರ ಸಾಯ್ತಾರ ಅಂದ್ರ ಹಾವು ರಾಣಿ. ಹೌದಾ? ಅಯ್ಯೋ ಇದು ನನಗೆ ಮೊದಲ ಗೊತ್ತಿತ್ತು ಅಪ್ಪ. ಕಾಲಿಲ್ಲ ಓಡಾಡೋದು ಕೇಳು. ಕಾಲೆಲ್ಲ ಹುಳ ಯಾವ್ದದು? ಅದ ಹಾವು. ಅಯ್ಯೋ ಇದು ನನಗೆ ಮೊದಲ ಗೊತ್ತಿತ್ತು ಯಪ್ಪ. ಮತ್ ಗೊತ್ತಿದ್ರೆ ಯಾಕೆ ಹೇಳಿಲ್ಲ ನನಗೆ? ನಾನು ಹೇಳಿದ್ರೆ ನಿನಗೆ ನೀತಿ ಬರುತ್ತೆ, ಅದಕ್ಕೆ ಹೇಳಲ್ಲ. ಐ ಲವ್ ಯು ಡಾರ್ಲಿಂಗ್ ನನ್ನ ನಿಗು ನಿನ್ನ ನಗು ನಿಜ ಹೇಳುವೆ ಎಲ್ಲಿಗೂ ಎಂದಿಗೂ. ಐ ಲವ್ ಯು ಡಾರ್ಲಿಂಗ್ ನನ್ನ
ಏನು ಹೆಚ್ಚಾಗ್ಯಾವಲೇ ಈ ಊರಾಗ ಯಪ್ಪ ಬೀದಿ ನಾಯಿಗಳು ನಾವು ಊರ್ ಮುಂದಕ್ಕೆ ಸೀಕ್ರೆಟ್ ತರ ಕಳ್ಳಾಗ್ಬಿಟ್ಟಿವಿ ನೋಡಿ ಒಟ್ಟ ಇದೇ ನಾಯಿ ಬಿಟ್ಟೈತೆ ಹೇಳ್ಬಿಟ್ಟಿದ್ವಿ ಬೆಂಕಿ ಹಚ್ಚ ಯಾರಿಗ ಗೊತ್ತವ ಮುಂದೆ 3 ಕಾಲ್ ಮುರಿದಾಗ ಒಂದ ಕಾಲೇ ಹೋಗ್ತೈತಿ ಮಗನ್ನ ವರ ಹುಡುಕಾಡಿ ಸಾಕಾತ್ರಿ ನನ್ನ ಮಗಳಿಗೆ ಒಂದು ಮದುವೆ ಆದ್ರ ಪುಣ್ಯ ಬರ್ತೈತ್ರಿ ವರ ಹುಡುಕಾಡಿ ಸಾಕಾತ್ರಿ ನನ್ನ ಮಗಳಿಗೆ ಒಂದು ಮದುವೆ ಆದ್ರ ಪುಣ್ಯ ಬರ್ತೈತ್ರಿ ಈಗಿನ ಕಲಿಯುವ ಕಾಲ ಬಹಳ ಕೆಟ್ಟ ಹೋಗೈತ್ರಿ ಆ ಗಂಡನ್ನ ಮಿಂಡ್ರಿ ಬಿಟ್ಟು ಟೊಮೆಟೊ ಸಾರು ತಿಂತಾವ ಬಾ 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 ಈಗ ನೋಡೋ ತೊತ್ತಲ್ದಾಗ ಇರುವಾಗಲೇ ಲವ್ ಅಂತಿರ್ತಾವ ಸಾಲಿಗೆ ಹೋದ್ರೂ ಲವ್ ಅಂತಾವ ದೇವ್ರಿಗೆ ದಿಂಡ್ರಿಗೆ ಹೋಗೋದ್ರೂ ಲವ್ ಅಂತಾವ ಬ್ಯಾರೆ ನಿಂತ್ರೂ ಲವ್ ಅಂತಾವ ಹೋಗ್ಲಿ ಬಿಡ್ರಿ ಈಗಿನ ಹುಡುಗರು ಹುಚ್ಚಪ್ಪರಿ ನನಗೆ ಹಾಕ್ಬೇಕು ನಾನು ಸಾವುಕಾರ ಮನೆಗೆ ಹೋದ್ರೆ ಆಯ್ತು ಈಗಿನ ಹಿಂದಿನ ಸೊಂಟ ನೋಡಿದ್ರೆ ನನ್ನ ಮಗಳು ರಾಧಿಕನಾಗ ಕಾಣ್ತಾವ ನೋಡಮ್ಮ ಯಾರಾಗಿರೋ ಮಗಳು ಮನೆಯ ಪೂರ ಕೆಟ್ಟದ ಏ ಮುದುಕರ ಇವ್ರ ಮನೆಗ ತಂದೆ ತಾಯಿ ಕಾಟ ಶಾಲೆಗ ಗುರು ಕಾಟ ಬೀದಿ ನಿಂತು ಲೋ ಮಾಡಕಂತ ಬಂದು ತೊಂದ್ರೆ ಕೊಡ್ತಾರ ಈ ತಂಡ್ಯಾಗ ಯಾವ್ದೋ ಒಂದು ಮದುವೆ ಕರ್ಕೊಂಡ್ ಎಲ್ಲಾರು ಬಸ್ಗಳು ಬಿಟ್ಟು ನಾವು ಬಂದು ತಿರುಗಿ ಕೊಡಕ್ ಬಂದೇನ ಆಮೇಲೆ ಹುಡುಗ ತುಪ್ಪದ ಹುಡುಗ ಈ ತರ ಪಬ್ಲಿಕ್ದಾಗ ನ್ಯಾಚಿಗಲ್ ದಾಯಿಗತಿ ತೆಕ್ಕಿ ಬಿಡ್ಕೊಂಡ್ ನಿಂತ್ರ ಬಂದ್ರೆ ಕೊಡದ ಬಿಡ್ತಾರ ನಮ್ಮ ಹೋಳಿಗೆಲ್ಲಪ್ಪ ಮಾವನಂತರ ನಿಮ್ಮನ್ನ ಬೇಸ್ ಗುಮ್ಮಿ ಕಳಿಸ್ತಾರ ಬಾರ ಮಗಳ ನನ್ನ ಮಾತು ನೀ ಕೇಳ ನಿನ್ನ ಮದುವೆ ಮಾಡಿ ನಾವು ನೋಡಿ ನಿನ್ನ ಮದುವೆ ಮಾಡಿ ನೀರು ತಗೊಂಡು ಕುಡಿಯೋ ಗಿರಾಕಿನ ನೀ ಏನ್ ಸಾಲ್ಯಾಗ ಏನದ ಪಿಟಿ ಮಾಸ್ತರ್ ಇವತ್ತು ನಂಗೆ ಕೇಳಾಕತ್ತಿ ಯಾಕ ಓದ್ ಜನದಾಗೆ ಹಂಪರಾಗಿದ್ದೇನು ಇಲ್ಲ ಬಂದ್ ನೋಡವ ಇವ ಹಂದಿ ಮಾರ್ಯವ ಮಾವ ನಿನ್ನ ಮಕ್ಕಳ ಹತ್ರ ಕೆಲ್ಸ ಐತಿ ಮಾವ ನಿನ್ನ ಮಗಳ ಹತ್ರ ಬಂಗಾರ ಬರ್ತೈತೆ ನಾವು ಬಿಡೋದಿಲ್ಲ
ಕೆಲಸ ಆಗಲ್ಲ ಗೊತ್ತಾಗಿತ್ತು ನನಗೆ ಅಟ್ಟ ನಿನ್ನ ಹರ್ಯಾಡೋದು ಒಂದರ ಬಡದ ಅವನೊಂದು ಒಂದ ಅಲ್ಲೇ ಮಕ್ಳು ಬಂದು ಸೊಳ್ಳಿ ಬಡಿಯಕ್ ಆಗೋಲ್ಲ ನನಗೆ ಮಗ ಇವ್ರು ಏಯ್ ನಿಮಗ ಆ ಪದಕ್ ಬೇಕು ಹೌದಿಲ್ಲ ಆ ಪದಕ್ ಬೇಕಂದ್ರ ಊರ್ ಜಗಳ ಹತ್ತಬೇಕು ಕೊಡ್ಲಿ ಹಾರಾಡ್ಬೇಕು ಗಡಿಯಬೇಕು ಮಗನ ಗಡಿಯಬೇಕು ಗಡಿಯ ಮೊದಲ ಮನಸ ಗಡಿಯಬೇಕು ಹದಿನೆಂಟು ವರ್ಷಗಳಿಂದ ವೀರಪ್ಪ ನಾಯಕನಾದ ವಾಲ್ಮೀಕಿ ಸಂಘದ ಸೂರಪ್ಪ ನಾಯಕನನ್ನು ಈ ಪ್ರಖ್ಯಾತನಿಂದ ಕೊಲೆ ಮಾಡಿಸಿ ವೀರಪ್ಪ ನಾಯಕನನ್ನು ಸೂರಪ್ಪ ನಾಯಕನಾದ ವಾಲ್ಮೀಕಿ ಸಂಘದ ಲಕ್ಷ್ಮಣ ವರದ ನಿಮ್ಮ ಆಸ್ಟ್ರೇಲಿಯಾ ಅರಸನಾಗಿ ನೀವು ಮೆರಿಬೇಕು ಆಸ್ಟ್ರೇಲಿಯಾ ಈ ಮನೆಯ ಮಾಲೀಕನಾಗಿ ಮೆರೀತಿದ್ದನಲ್ಲ ಸಾವುಕಾರ್ ಸೋಮಶೇಖರ್ ಈ ಪ್ರಖ್ಯಾತನಿಗೆ ಮೋಸ ಮಾಡಿದ ಸೇಡಿಗಾಗಿ ಆತ ತೊಟ್ಟು ಬಂದಿರುವ ವಿಶ್ವ ಪ್ರಖ್ಯಾತನು ರುಂಡ ಮಿಂಡನು ಸರಿಪಡಿಸಿ ಸಾವುಕಾರ್ ಸೋಮಶೇಖರ್ ನಿನ್ನ ತಂಗಿಯನ್ನು ದೇವಿಗಳನ್ನು ನನ್ನ ಮಡಿದಾಗಿ ಮಾಡಿಕೊಳ್ಳಲಿದ್ದಾರೆ ನನ್ನ ಹೆಸರು ವಿಶ್ವ ಪ್ರಖ್ಯಾತನೇ ಅಲ್ಲ ಈ ಸಾವುಕಾರನಿಗೆ ನಮಸ್ಕಾರ ಮಾಡಬೇಕೆನ್ನದ ಪರಿಜ್ಞಾನ ಅದು ಪ್ರಾಕೃತಿಕ ಮಾತ್ರ ನೀನು ಸಂಬಳ ಕೊಡೋ ಸಾವುಕಾರ ಈಗ ನಾನು ಫ್ರೀ ಬೋರ್ಡ್ ಈಗ ನನ್ನ ಮೇಲೆ ಅಧಿಕಾರ ಚಲಿಸಲು ನಾನು ನಿನ್ನ ಕೈಯಾಳನೂ ಅಲ್ಲ ಅಥವಾ ನಿನ್ನ ಜೀತದಾಳನೂ ಅಲ್ಲ ಈಗ ಫ್ರೀ ಬೋರ್ಡ್ ನೀನು ನನ್ನನ್ನು ಏನು ಮಾಡಲು ಸಾಧ್ಯವೇ ಇಲ್ಲ ಸಾಧ್ಯವಾದದನ್ನ ಸಾಧಿಸಬೇಕದ ಹಠ ತೊಟ್ಟ ನಿನ್ನಂತ ನನ್ನಂತ ಅಮ್ಮಿರನ್ನ ಅವರನ್ನ ಪಾದಕ್ಕೆ ಕಳಿಸುವುದ ಅಸಾಧ್ಯದ ಮಾತ್ರ ನಾನು ಹೇಳಿದಂತೆ ಕೇಳಿ ಬಿದ್ದಿರಲಿ ತಿರುಕದ್ದು ಹೋಗಿದರೆ ನಿಮ್ಮ ಕೊಪ್ಪಿರದೆಯನ್ನು ಬೇಕಾಗುತ್ತೆ ಆಸ್ತಿ ಪ್ರಚನಿದೆ ಹಣ ಸಿಕ್ಕಾಪಟ್ಟೆ ಇದೆ ಎಂದು ಶಿಕ್ಷಕರಿಗೆ ಮಾತನಾಡಲು ಕ್ರಾಂತಿ ಕಲಿಯಲ್ಲ ನಿಮ್ಮಂತರ ಶ್ರೀಮಂತರ ದರ್ಪಾಡಿಗಸಲು ಕ್ರಾಂತಿ ಕಲಿಗ
ನೀ ಹೆಪ್ಪಿಸಿದ ಕ್ರಾಂತಿಯಲ್ಲಿ ನಿನ್ನನ್ನು ಸುತ್ತ ಮೂಜಿ ಮಾಡಿ ಭೂಲೋಕದ ಭೂಪತಿ ನಾನಾಗದಿದ್ದರೆ ನಾನೇಕ ಒಟ್ಟಬೇಕ ದೇಶಗತ್ಯರ ಮನೆತನಲ್ಲಿ ಸಹೋದರನಿಗೆ ಪುಂಡ ನಾನೆಂದು ಮೈ ಮೇಲೆ ಸ್ವಾರದಂತೆ ಬಗಳಿದರೆ ಹಂಜು ಹಂಜು ವರ್ಗಲನ ಪ್ರಖ್ಯಾತ್ ನನಗೆ ದೊರತ್ತರ ಕೊಟ್ಟಿದ್ದ ತಪ್ಪಾಯ್ದಿಂದ ಕೇಳಿದರೆ ಸರಿ, ಇಲ್ಲದಿದ್ದರೆ ಏನು ಮಾಡುವುದಿಲ್ಲ ಮಗನ. ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಇದೇ ನಮ್ಮೂರ ದುರ್ಗಮ್ಮ ಜಾತ್ರೆಯಲ್ಲಿ ಭಿಕ್ಷೆ ಪಾತ್ರ ಕೊಟ್ಟು ಬಿಡುತ್ತೀರಿ. ಕಟ್ಟಲು ಹಿಡಿದು ಹೊರಗಡೆ ತಳ್ಳಕ್ಕಿಂತ ವೆಚ್ಚ ಕಟ್ಟು ಪುರಿ ಕೈಗಳನ್ನು ಕತ್ತರಿಸಿ ಬಂದು ಆ ಕೈಗಳನ್ನು ಕತ್ತರಿಸಿ ನಿನ್ನ ಪಾಲಿಗೆ ಕರಿಯ ಕಾಳಿಗೆ ಸರ್ಪದಾಗ ಕರಿಯ ಪಾಲಿಗೆ ಯಮದಾಗ ನಿನ್ನ ಕರಿ ಕಾಲಿನ ಸರ್ಪ ಕತ್ತರಿಸಿ ಆಟ ಹಾಡುವ ಆ ವಾಡಿಗ ನಾನಾಗವೇ ನೀನು ಬರ ಜಾಗೃತ. ನಿನ್ನ ತಲುಪಕ್ಕೆ ಎದುರೇ ಕೊಡುವಂತ ಬಡ ರೈತನು ನಾನಲ್ಲ. ನಿನ್ನ ಶ್ರೀಮಂತಿಗೆ ನಾನು ಮೆಟ್ಟುವ ಚಪ್ಪಲಿ ಸವರದೆ ನನ್ನ ಶ್ರೀಮಂತಿಗೆ ನಿನ್ನ ಚಪ್ಪಲಿ ಗಳಿಸಿ ಮಾತ್ರ ಮತ್ತೆ ನಿನ್ನನ್ನು ಸುಮ್ಮನಿದ್ದರೆ ಒಳ್ಳೆದು, ಇಲ್ಲದಿದ್ದರೆ ಪೊಲೀಸರಿಗೆ ಫೋನ್ ಹಚ್ಚಿ ನಿನ್ನ ಮೂಳೆಗಳನ್ನು ಮುರಿಸದೆ ಬಿಡೋದಿಲ್ಲ. ನೆನಪಿರಲಿ. ಏನು ಮಾಡುವಿಲ್ಲ ಮಗನ. ಲೇ ಸೌಕರ್ಯ, ನೀನು ಮಾಡಿಸಿರುವ ಕೊಲೆಯನ್ನು ಈಗಲೇ ಪೊಲೀಸರಿಗೆ ತಿಳಿಸಿ ನಿನ್ನ ಕಂಬೆಯನ್ನು ಸಹಿ ಮಾಡುತ್ತದೆ ಈ ಸ್ವಪ್ನ ಖ್ಯಾತ. ಲೇ ಅಮೋಷ, ಇದ್ರ ಏನನ್ನ ಇಸ್ಸಪಾಸ ಬೆರೆಸಿರ ನಿನ್ನಗ ಇದೇ ಬಂದೂಕಿನಿಂದ ಸುಟ್ಟು ಬಿಡ್ತದೆ ಮಗನ. ಏನ್ ಕೆಲಸ ನಡಿ, ಎಲ್ಲ ಕಲಿಸಿಟ್ಟಿನಿ ನಾವು ರೆಡಿ ಮಾಡೀನಿ. ಯಾರ ಅಂದಿಕೇನ ನಿನ್ನ ಜಾತ್ರೆ ಮಾಡಿ ಬಂದು ಬೆಟ್ಟ ಆತ್ನ ಏನ್ ಬೋಲ್ ಕಂಡ್ಬಳ ಕರೆಸ್ತಾ ಏನು ನೀರು ಕುಳಿತೆ ಅಲ್ಲಿ ಕೇಳಪ್ಪ ಕುಂತ ನೋಡು ಸಾವುಕಾರ. ಅಪ್ಪ ಸಾವುಕಾರ, ನಾನು ಮಾತಾಡಲ್ಲ. ಇನ್ನು 5 ನಿಮಿಷದಲ್ಲಿ ಇದು 6 ಕೋಟಿ ಕನ್ನಡಿಗರ ಅಷ್ಟೇ. ಮುಷ್ಟಿ ಮಾಡಿ ಹೊಡೆದ್ರೆ ಎತ್ತು ಬರ ಚೈತ್ರನೇ ಇಲ್ಲ. ಹೋಗ ಪ್ರಕಾಶ್, ಹೋಗ. ನಿನಗೇನು ತಿಳಿದಿದೆ? ಈ ಸಾವುಕ ಸೋಮಶೇಖರನ್ನ ಹಾಕಳ ಮುದಿ ಕಟ್ಟ ಓದಿದೆಯಲ್ಲ. ಗುರುಮುಖರ ವ್ಯಾಘ್ರವನ್ನು ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಸಿದಿಗೆ ಕಟ್ಟ ಸುಡುಗಾಡಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸಾವುಕ ಸೋಮಶೇಖರನೇ ಅಲ್ಲ. ಅವ್ರ ಮನೇಲಿ ಯಾರು ಇಲ್ಲ, ಯಾಕೆ? ಮುಂದಿನ ತಿಂಗಳಲ್ಲಿ ನಮ್ಮ ಕುಲದೇವರಾದ ಮಹರ್ಷಿ ವಾಲ್ಮೀಕಿ ಜಯಂತಿ ಇದೆ. ಕಾರಣ ಹೊಸ ಮೂರ್ತಿ ತರುವ ಸಲುವಾಗಿ ಈ ಊರಿನ ಧನಿಕರಾದ ನಿಮ್ಮ ಅಣ್ಣನ ಹತ್ತಿರ 10,000 ಹಣ ಕೇಳಲು ಬಂದರು. ನೋಡು,
ತಿಂಗಳಿಗೊಮ್ಮೆ ಆ ಜಯಂತಿ ಬರ್ತೆ, ಈ ಜಯಂತಿ ಬರ್ತೆ, ವಾಲ್ಮೀಕಿ ಜಯಂತಿ ಬರ್ತೆ, ಗಾಂಧಿ ಜಯಂತಿ ಬರ್ತೆ ಅಂತ ಎಲ್ಲ ಜಯಂತಿಗೂ ಹಣ ಕೊಡ್ತಾ ಹೋದ್ರೆ ನನ್ನನ್ನ ಬೀದಿ ಬಿಕಾರಿ ಆಗ್ಬೇಕಾಗತ್ತೆ. ನೋಡೋ, ನಮ್ಮಿಂದ ಹಣ ಕೊಡೋದಕ್ಕೆ ಆಗೋದಿಲ್ಲ. ಈ ಊರಿನ ಧನಿಕರಾದ ತಾವೇ ಹೀಗೆ ಮಾತನಾಡಿದರೆ ಈ ಊರಲ್ಲಿ ಇಂಥ ಕಾರ್ಯಗಳು ನಡೆಯುವುದಾದರೆ ಹೇಗೆ? ಹೇಳಿ ಕೇಳಿದವರಿಗೆಲ್ಲ ಕೇಳಿದಷ್ಟು ಹಣ ಕೊಟ್ಟು ಮೋಜು ಮಸ್ತಿ ಜಾತ್ರೆ ಮಜಲು ಮಾಡಿಸೋದಕ್ಕೆ ಇದೇನು ನಿಮ್ಮ ತಾತ ಮುತ್ತಾತನ ಸೊತ್ತು ಅಲ್ಲ, ನಿಮ್ಮಂತ ಹರಾಮ್ಕೋರರ ದುಡ್ಡು ಅಲ್ಲ. ಬಾಯಿ ಬುಗಿರ ಮಾತನಾಡು. ಇನ್ನೊಂದು ಸಾರಿ ಆದರೇನು ಮಾತನಾಡಿದರೆ ನಿನ್ನ ಚುಚ್ಚುತ್ತೆ ಜೋಕಾಲಿ ಆಡಬೇಕಾಗುತ್ತದೆ. ಎಷ್ಟು ಮಾತಾಡ್ತೀಯ? ಮರ್ಯಾದೆಯಿಂದ ನನ್ನ ಮನೆಯಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ಒದ್ದು ಲಾಕಪ್ ಹಾಕುತ್ತೀನಿ. ಹೋಗು ನನ್ನ ಮನೆಯಿಂದ. ನೀನಷ್ಟೇ ನಮ್ಮ ವಾಲ್ಮೀಕಿ ಕುಲಕ್ಕೆ ಎಲ್ಲ ಮನೆತನಗಳು ವಾಲ್ಮೀಕಿ ಕುಲಕ್ಕೆ ತಲೆಬಾಗಿರಬೇಕು, ಶರಣಾಗಿರಬೇಕು. ಗುಡ್ ಬಾಯ್, ಇನ್ನು ಬರ್ತೇನೆ. ಹೋಗಲೇ, ನಿನ್ನಂತವರಿಂದ ಅಲ್ಲ, ನಿನ್ನಂತವ್ರು ಎಷ್ಟೇ ಜನ ಬಂದ್ರು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ.
ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ